60ರ ವೃದ್ಧೆ ಮೇಲೆ ಅತ್ಯಾಚಾರ ಮಾಡಿದ್ದವನಿಗೆ ಖಾಕಿ ಗುಂಡೇಟು ಕೊಟ್ಟಿದೆ. ಅತ್ಯಾಚಾರ ದರೋಡೆ ಮಾಡಿದ್ದ ಕಿಡಿಗೇಡಿ ಕಾಲಿಗೆ ಫೈರಿಂಗ್ ಮಾಡಲಾಗಿದೆ. ಬರೋಬ್ಬರಿ 60 ವರ್ಷದ ವೃದ್ಧೆಯ ಮೇಲೆ ಅತ್ಯಾಚಾರ ಮಾಡಿದ್ದವನಿಗೆ ಖಾಕಿ ಗುಂಡೇಟು. ಅತ್ಯಾಚಾರ ದರೋಡೆ ಮಾಡಿದ್ದ ಕಿಡಿಗೇಡಿ ಕಾಲಿಗೆ ಫೈರಿಂಗ್ ಮಾಡಿದ್ದಾರೆ. 23 ವರ್ಷದ ಫೈರೋಜ್ ಆಸಿನ್ಗೆ ಪೊಲೀಸರು ಗುಂಡೇಟನ್ನ ಕೊಟ್ಟಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿಯಲ್ಲಿ ಜೂನ್ 12ರಂದು ನಡೆದಿದ್ದಂತ ಘಟನೆ ಇದು. ಮೊದಲು 500 ರೂಪಾಯಿ ಆಸೆಯನ್ನ ತೋರಿಸಿದ್ದ, ಆಕೆ ಒಪ್ಪದಿದ್ದಾಗ ಚಾಕು ತೋರಿಸಿದ್ದ. ದಾಂಡೇಲಿ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ರು ಆ ಮಹಿಳೆ. ಕೂಳಗಿ ರಸ್ತೆಯಲ್ಲಿ ಈತ ಅಡಗಿರುವ ಮಾಹಿತಿ ಮೇರೆಗೆ ಖಾಕಿ ದಾಳಿಯನ್ನ ಮಾಡಿತ್ತು. ದಾಳಿ ವೇಳೆ ಪೊಲೀಸರ ಮೇಲೆಯೇ ಅಟ್ಯಾಕ್ ಮಾಡಿದ್ದ ಈ ಕ್ರಿಮಿನಲ್ ಅನ್ನೋದು ಗೊತ್ತಾಗ್ತಾ ಇದೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಪೊಲೀಸರು ಆರೋಪಿಗೆ ಚಿಕಿತ್ಸೆಯನ್ನ ನೀಡ್ತಾ ಇದ್ದಾರೆ. 60ರ ವೃದ್ಧೆ ಮೇಲೆ ಅತ್ಯಾಚಾರ ಮಾಡಿದ್ದ ಈತ ಫೈರೋಜ್, ಈತನನ್ನ ಒದ್ದು ಎಳ್ಕೊಂಡು ಬಂದಿದ್ದಾರೆ. ಈಗ ಅರೆಸ್ಟ್ ಮಾಡೋದಕ್ಕಂತ ಹೋದಂತ ಸಂದರ್ಭದಲ್ಲಿ ಪೊಲೀಸರ ಮೇಲೇನೆ ಈತ ಅಟ್ಯಾಕ್ ಮಾಡೋಕ್ ಮುಂದಾಗಿದ್ದಂತೆ. ಹಾಗಾಗಿ ರಕ್ಷಣೆಗೋಸ್ಕರ ಈತನ ಕಾಲಿಗೆ ಗುಂಡು ಹಾರಿಸಿದ್ದಾರೆ ಪೊಲೀಸರು. ಅಲ್ಲಿ ಮಲ್ಕೊಂಡಿದ್ದಾನೆ ನೋಡಿ ಆಸ್ಪತ್ರೆಯಲ್ಲಿ. ನೋಡಿ, ಪೊಲೀಸರ ಮೇಲೇನೆ ಅಟ್ಯಾಕ್ ಮಾಡಿದ್ದಾನೆ. ಒಬ್ಬ ಕಾನ್ಸ್ಟೇಬಲ್ ಮೇಲೇನೆ ಅಟ್ಯಾಕ್ ಮಾಡಿರೋದು ಈತ. ಅವ್ರಿಗೂ ಹಲ್ಲೆ ಮಾಡಿದ್ದಾನೆ, ಅವ್ರಿಗೂ ಪೆಟ್ಟಾಗಿದೆ. ಈಗ ಆಸ್ಪತ್ರೆಯಲ್ಲಿ ಅವರು ಕೂಡ ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ದಾರೆ. ಇದರ ಜೊತೆಗೆ ಗುಂಡೇಟು ತಿಂದು ಹೆಂಗೆ ಬೆದ್ಕೊಂಡಿದ್ದಾನೆ ನೋಡಿ ಅಲ್ಲಿ ಪಾಪಿ. 60 ವರ್ಷದ ವೃದ್ಧೆಯ ಮೇಲೆ ಅತ್ಯಾಚಾರ ಮಾಡಿರೋದೀತ. ಅತ್ಯಾಚಾರ ಮಾಡಿ ತಪ್ಪಿಸ್ಕೊಂಡು ಹೋಗಿದ್ದ. ಆ ವೃದ್ಧೆ ಹೋಗಿ ದೂರನ್ನ ಕೊಟ್ಟಿದ್ರು. ದೂರಿನ ಆಧಾರದ ಮೇಲೆ ಈತನನ್ನ ಹುಡುಕಾಡೋದಕ್ಕೆ ಶುರು ಮಾಡಿದ್ರು ಪೊಲೀಸ್ನವರು. ಆಗ ಈತ ಇರುವಂತ ಸ್ಥಳ ಗೊತ್ತಾಗಿದೆ. 23 ವರ್ಷ ನೋಡಿ ಆತನಿಗೆ, ಇನ್ನು 23 ವರ್ಷ ಆತನಿಗೆ. ಫೈರೋಜ್ ಆಸಿನ್ ಆತನ ಹೆಸರು. ಜೂನ್ 12ರಂದು ಮಧ್ಯಾಹ್ನ ವಿಕಲಚೇತನ ಮಹಿಳೆಯ ಮೇಲೆ ಅತ್ಯಾಚಾರ ಮಾಡಿದ್ದ ಈತ. ಎಂತ ಪಾಪಿ ನೋಡಿ. ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿಯಲ್ಲಿ ನಡೆದಿದ್ದಂತ ಘಟನೆ ಇದು. ಮೊದಲು 500 ರೂಪಾಯಿ ಆಸೆಯನ್ನ ತೋರಿಸಿರ್ತಾನೆ. ಆಗ ಆ ಮಹಿಳೆ ಒಪ್ಪಲಿಲ್ಲ. ಅದಕ್ಕೆ ಚಾಕುವಿನಿಂದ ಇರಿದು ಬಿಟ್ಟಿದ್ದ. ದಾಂಡೇಲಿ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ರು ಆ ಮಹಿಳೆ. ಕೂಳಗಿ ರಸ್ತೆಯಲ್ಲಿ ಈತ ಅಡಗಿರುವ ಮಾಹಿತಿಯ ಮೇರೆಗೆ ಪೊಲೀಸ್ನವರು ದಾಳಿಯನ್ನ ಮಾಡ್ತಾರೆ. ದಾಳಿ ಸಂದರ್ಭದಲ್ಲಿ ಪೊಲೀಸರ ಮೇಲೇನೆ ಅಟ್ಯಾಕ್ ಮಾಡೋದಕ್ಕೆ ಈತ ಮುಂದಾಗ್ತಾನೆ. ಅಟ್ಯಾಕ್ ಮಾಡಿದಾನು ಕೂಡ. ಸರ್ಕಾರಿ ಆಸ್ಪತ್ರೆಯಲ್ಲಿ ಈಗ ಆತನನ್ನ ಕರ್ಕೊಂಡು ಬಂದು ಚಿಕಿತ್ಸೆಯನ್ನ ಕೂಡ ನೀಡಲಾಗ್ತಾ ಇದೆ. ಇದರ ಜೊತೆಗೆ ಪೊಲೀಸ್ನವರು ಯಾರೆಲ್ಲ ಹೊಡೆತ ತಿಂದಿದ್ದಾರೋ ಆತನಿಂದ ಅವರು ಕೂಡ ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ದಾರೆ.